ಸರ್, ಈ ಕಥೆ ಶುರು ಆಗೋದು ಪಾವಗಡದಲ್ಲಿ ಒಂದು ಕಾಳಿಪುರ ಅಂತ ಒಂದು ಗ್ರಾಮ ಇರುತ್ತೆ. ಯಾಕಂದ್ರೆ ತಾಲೂಕ್ ತರ ಅಲ್ಲಿ ಕಾಳಿಪುರ ಅಂತ ಒಂದು ಗ್ರಾಮ. ಓಕೆ, ಅಲ್ಲಿ ಆ ಗ್ರಾಮದಲ್ಲಿ ನಡೆಯೋ ಕಥೆ ಇದು. ಗ್ರಾಮ ಆಗಿದ ತಕ್ಷಣ ನಮಗೆ ಒಂದು 100ರಿಂದ 150 ಮನೆಗಳು ಸಿಗುತ್ತೆ. 200ರಿಂದ 250 ಜನ ಇರ್ತಾರೆ. ಅವರೆಲ್ಲರೂ ಇರ್ತಾರೆ. ಆಗ ಈ ಗ್ರಾಮದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ತಾವು ಪಾಡು ನಮ್ಮ ಕೆಲಸ ನೋಡಿಕೊಂಡು ಮತ್ತೆ ಸಾಯಂಕಾಲ ಬಂದು ಊಟ ಮಾಡಿ ಸ್ವಲ್ಪ ಎಲ್ಲರೂ ಮಾತಾಡ್ತಾ ಇರ್ತಾರೆ ಈಚೆ ಕಡೆ ಕೂತ್ಕೊಂಡು. ಆಮೇಲೆ ಹೋಗಿ ನಿದ್ದೆ ಮಾಡ್ತಾ ಇರ್ತಾರೆ. ಆ ಥರ ಒಂದು ಫಿಕ್ಸ್ಡ್, ಅಂದರೆ ಅವ್ರಿಗೆ ಈ ಥರ ಒಂದು ಪರ್ಟಿಕ್ಯುಲರ್ ಡಯಟ್ ಅಂತ ಅವ್ರಿಗೆ ಫಿಕ್ಸ್ ಆಗಿರುತ್ತೆ. ಆ ಥರ ಒಂದಿನ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಈ ಊರಲ್ಲಿ ಎಲೆಕ್ಟ್ರಿಷಿಯನ್ ಒಬ್ಬ ಇರ್ತಾನೆ. ಎಲೆಕ್ಟ್ರಿಷಿಯನ್ ಅವ್ರ ಮನೆಯಲ್ಲಿ ಮಲಗಿರ್ತಾನೆ, ತಮ್ಮ ಪತ್ನಿಯೊಡನೆ ಮತ್ತೆ ಮಗಳೊಡನೆ ಮಲಗಿರ್ತಾನೆ. ಮಲಗಿರ್ಬೇಕಾದ್ರೆ ಈ ಊರಿನ ಕಡೆ ಎಲ್ಲರೂ ಮಾಡಿ ಮೇಲೆ ಮಲಗೋದು, ಈಚೆ ಮಲಗೋದು, ಆಮೇಲೆ ಶೆಕೆ ಆಗ್ತಾ ಇದ್ರೆ ಡೋರ್ ತಗೊಂಡು ಮಲಗೋದು, ಇದೆಲ್ಲ ಅಭ್ಯಾಸ ಅಲ್ಲಿ. ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿ ಮಲಗಿರ್ತಾರೆ. ಮಲಗಿರ್ಬೇಕಾದ್ರೆ ಹಠಾತ್ ಆಗಿ ಅವ್ರ ಮಗಳು ಮಿಸ್ ಆಗ್ತಾಳೆ. ಲೈಕ್ ಕಾಣಿಸೋದಿಲ್ಲ ಅಲ್ಲಿ. 2:15 ಹಂಗೆ ಇವ್ರಿಗೆ ಎಚ್ಚರಿಕೆ ಆಗುತ್ತೆ. 2:15 ನೋಡ್ಬೇಕಾದ್ರೆ ಅಲ್ಲಿ ಅವ್ರ ಮಗಳು ಇರಲ್ಲ. ಏನಾದ್ರು ಅಂತ ಅಂದ್ಬಿಟ್ಟು ಈಚೆ ಕಡೆ ಅವ್ರ ಹೆಂಡತಿನ ಹಾಕಿಸ್ಬಿಟ್ಟು ಈಚೆ ಕಡೆ ಹುಡುಕ್ತೀನಿ ನಾನು ಅಂತ ಅಂದ್ಬಿಟ್ಟು ಈಚೆ ಕಡೆ ಬರ್ತಾ ಇರ್ಬೇಕಾದ್ರೆ ಈ ನರಿ ಇರುತ್ತಲ್ಲ, ನರಿ ಬಾಯಿಗೆ ಒಂದು ರೆಡ್ ಕಲರ್ ರಕ್ತ ಅಂಟಿರುತ್ತೆ. ಈ ಮಗಳು ಕಳೆದೋಗಿರೋ ಟೆನ್ಷನ್ ಅಲ್ಲಿ ಅವ್ನಿಗೆ ಅರ್ಥ ಆಗಲ್ಲ. ಇವ್ನೇನ್ ಮಾಡ್ತಾನೆ, ಮನೆ ಹಿಂದಗಡೆ ಒಂದು ಬಾತ್ರೂಮ್ ಇರುತ್ತೆ. ಬಾತ್ರೂಮ್ ಏನಾದ್ರು ಹೋಗಿದ್ದಾಳ ಅಂತ ಅಂದ್ಬಿಟ್ಟು ನೋಡೋಕೆ ಅಂತ ಹೋಗಿರ್ಬೇಕಾದ್ರೆ ಅವಾಗ ಅಲ್ಲಿ ಕೂಡ ಇರೋದಿಲ್ಲ. ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಮತ್ತೆ ಮನೆ ಹತ್ರ ಬರ್ಬೇಕಾದ್ರೆ ಆ ಒಂದು ತೋಳೇನಿರುತ್ತೆ ಕಾಡ್ ಕಡೆ ಓಡೋಗುತ್ತೆ. ಅದು ಕಾಡ್ ಕಡೆ ರಪ್ಪ ಅಂತ ಓಡೋಗುತ್ತೆ. ಅವಾಗ ಏನಾಗುತ್ತೆ, ಕಾಡ್ ಕಡೆ ಹೋಯ್ತು ಅಂತ ಅಂದ್ಬಿಟ್ಟು ಕಿರ್ಸ್ತಾ ಇರ್ಬೇಕಾದ್ರೆ, ಈ ಒಂದು ಸೀನ್ ನಡೆಯೋಷ್ಟರಲ್ಲಿ ಕಿರ್ಸ್ತಾ ಇರ್ಬೇಕಾದ್ರೆ ಊರರೆಲ್ಲ ಈಚೆ ಕಡೆ ಬರ್ತಾರೆ. ಈಚೆ ಕಡೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ, ಈ ತರ ನನ್ನ ಮಗಳು ಮಿಸ್ ಆಗ್ಬಿಟ್ಟಿದ್ದಾಳೆ, ಈ ತರ ಕಾಡಿಗೆ ತೋಳ ಏನಾದ್ರು ತಗೊಂಡು ಹೋಗಿರ್ಬೇಕು, ನಾವು ನೋಡ್ಕೊಂಡ್ ಬರ್ತೀನಿ ಅಂತ ಅನ್ಬೇಕಾದ್ರೆ ಇಷ್ಟೊತ್ತಲ್ಲಿ ಒಬ್ಬನೇ ಹೋಗೋದು ಸರಿ ಇಲ್ಲ, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಊರಿಂದ ಒಂದು 10-20 ಜನ ಜೊತೆಗೆ ಬರ್ತಾರೆ. ಜೊತೆಗೆ ಬಂದು ಅವರು ಕಾಡಿನ ಮಧ್ಯ ಹೋಗ್ತಾರೆ. ಕಾಡಿನ ಮಧ್ಯ ಹೋಗಿದ ತಕ್ಷಣ ಅಲ್ಲಿ ಆ ಹುಡುಗಿಗೆ ಒಂದು ಕಾಲ್ ಗೆಜೆ ಸಿಗುತ್ತೆ. ಕಾಲ್ ಗೆಜೆಯನ್ನ ತಗೊಂಡು ಇದು ನನ್ನ ಮಗಳದೇ ಅಂತ ಹೇಳಿ ಅಳ್ತಾ ಇರ್ಬೇಕಾದ್ರೆ ನಾನು ನನ್ನ ಮಗಳನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಈ ಒಂದು ದಟ್ಟ ಕಾಡಿನಲ್ಲಿ ಇಷ್ಟೊತ್ತಲ್ಲಿ ಹೋಗೋದು ತುಂಬಾ ಡೇಂಜರ್. ನಾವು ನಾಳೆ ಬೆಳಗ್ಗೆ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡೋಣ, ನೀನು ಇವಾಗ ಬಂದು ಮನೆಯಲ್ಲಿ ಮಲಗು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಊರಿನ ಜನ ಎಲ್ಲ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಬೆಳಗ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಾರ್ಮಲ್ ಆಗಿ ಪೊಲೀಸರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಲೈಕ್ ಅವ್ರಿಗೆ ಕರೆಕ್ಟ್ ಪ್ರೂಫ್ಸ್ ಬೇಕಿರುತ್ತೆ. ಪ್ರೂಫ್ಸ್ ಇಲ್ದಿದ್ರೆ ಅವ್ರು ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವರು ಈ ಒಂದು ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾವ್ ಎಲ್ಲಿ ಹುಡ್ಕೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ನೀವು ಬಂದು ಕಾಡಲ್ಲಿ ಹುಡುಕಿ ಅಂತ ಹೇಳ್ತಾರೆ. 2-3 ದಿವಸ ಆದ್ರೂ ನೀವು ಬಂದು ಹುಡ್ಕಲ್ಲ. ಸೊ ಅದಾದ್ಮೇಲೆ ಅವ್ರಿಗೇನು ಅನ್ಸುತ್ತೆ, ಪೊಲೀಸರ ಜೊತೆ ಎಲ್ಲ ಆಗಲ್ಲ, ನಾವೇ ಹೋಗಿ ಹುಡ್ಕೋಣ ಅಂತ ಅಂದ್ಬಿಟ್ಟು ಕಾಡಿಗೆ ಹೋಗ್ತಾರೆ. ಅವರು ಕಾಡಿಗೆ ಹೋಗಿ ಎಲ್ಲರೂ ಹುಡುಕ್ಬೇಕಾದ್ರೆ ಒಂದು ಕಡೆ ಇಂಟು ಮಾರ್ಕಲ್ಲಿ ಈ ಒಂದು ಮಗು ಇರುತ್ತಲ್ಲ, ಮಗು ರುಂಡ ಮತ್ತೆ ಕೈ ಕಾಲುಗಳು ಎಲ್ಲ ಕತ್ತರಿಸಿಟ್ಬಿಟ್ಟಿರ್ತಾರೆ. ಅದು 3 ದಿವಸ ಆಗಿರೋದ್ರಿಂದ ಕೊಳ್ತೋಗಿರುತ್ತೆ. ಕೊಳ್ತೋಗಿ ರುಂಡ ಅದೆಲ್ಲ ಬೇರೆ ಆಗಿ ಕೊಳ್ತೋಗಿರುತ್ತೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗಿ ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮಗೆ ಹುಡುಕಕ್ಕೆ ಹೇಳಿದ್ವಿ ನಾವು, ನೀವು ಹುಡುಕ್ಲಿಲ್ಲ, ಬಟ್ ಇಲ್ಲಿ ನೋಡಿದ್ರೆ ಮಗು ಒಂದು ರುಂಡ ಅದೆಲ್ಲ ಬೇರೆ ಆಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ, ಆಗಿನ ಕಾಲದಲ್ಲೆಲ್ಲ ಫಾರೆನ್ಸಿಕ್ ಎಲ್ಲ ಅಷ್ಟೊಂದು ಅಡ್ವಾನ್ಸ್ ಇರಲಿಲ್ಲ. ಸೊ ಇದರಿಂದ ಏನಾದ್ರು ಇದು ಸಿಗುತ್ತಾ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಒಂದು ಇದನ್ನೇ ತಗೊಂಡೋಗಿ ಕಳಿಸ್ತಾರೆ, ಫಾರೆನ್ಸಿಕ್ ಕಳಿಸ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದ ಕ್ಲೂ ಸಿಗಲ್ಲ. ಅದಾದ್ಮೇಲೆ ಏನಾಗುತ್ತೆ, ಈ ಒಂದು ಮಗು ರುಂಡ ಕೊಳ್ತೋಗಿರೋ ರುಂಡ ಏನಿರುತ್ತೆ ಅದರಲ್ಲೇನೆ ಅವರು ಶವ ಸಂಸ್ಕಾರ ಅದನ್ನ ಮಾಡ್ತಾರೆ. ಮಗುಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಅದಾದ್ಮೇಲೆ ಒಂದು 10 ದಿವಸದವರೆಗೂ ಆ ಊರಲ್ಲಿ ಯಾವುದೋ ತರ ಒಂದು ಆಕ್ಟಿವಿಟಿ ನಡೆಯಲ್ಲ. ಅದಾದ್ಮೇಲೆ 10 ದಿನ ಆದ್ಮೇಲೆ ಅದೇ ರೀತಿ ಇನ್ನೂ ಒಂದು ಮಗು ಮಿಸ್ ಆಗುತ್ತೆ. ಇವ್ರಿಗಾದ್ರೂ ಅಟ್ಲೀಸ್ಟ್ ಒಂದು 2:15 ಆಸುಪಾಸಿನಲ್ಲಿ ತಿಳಿದಿರುತ್ತೆ ಮಗು ಮಿಸ್ ಆಗಿದೆ ಅಂತ. ಅವ್ರಿಗೆ ಬೆಳಗಿನ ಜಾವ 5:30 ತನಕ ತಿಳಿದಿರಲ್ಲ. ಅಷ್ಟೊತ್ತಿಗೆನೇ ಇವ್ರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿರುತ್ತೆ ಅಪ್ಪ ಅಮ್ಮ ಇಬ್ಬರು. ಆಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಈ ಸಲ ಪೊಲೀಸ್ ಅವರೇ ಬಂದು ಹುಡುಕ್ಬೇಕಾದ್ರೆ ಸೇಮ್ ಹಂಗೇನೇನೆ ಆ ಮಗು ಹೆಂಗ್ ಸತ್ತಿತ್ತು ಹಂಗೇನೇನೆ ಈ ಒಂದು ಇಂಟು ಮಾರ್ಕಲ್ಲಿ ಆ ಒಂದು ಮಗುವಿನ ರುಂಡ ಮತ್ತೆ ಕೈ ಕಾಲುಗಳೆಲ್ಲ ಬೇರ್ಪಡಿ ಒಂಥರ ಆಗ್ತಾನೆ ಕೊಳಿತಾ ಇರೋ ತರ ಶುರು ಆಗುತ್ತೆ. ಆವಾಗ ಏನ್ ಮಾಡ್ತಾರೆ ಇವರು, ಏನ್ ಮಾಡೋದು ಅಂತ ಏನೋ ಅರ್ಥ ಆಗಲ್ಲ. ಇದನ್ನ ಕೂಡ ಅವರು ಫಾರೆನ್ಸಿಕ್ ಕಳಿಸ್ತಾರೆ. ಅಲ್ಲಿ ಕೂಡ ಏನೋ ರಿಪೋರ್ಟ್ ಸಿಗಲ್ಲ. ಅದಾದ್ಮೇಲೆ 2 ಹುಡುಗಿ ಮಿಸ್ ಆಗಿದ ತಕ್ಷಣ ಇಲ್ಲಿ ತುಂಬಾ ಗ್ಯಾಪ್ ಬರುತ್ತೆ. ಅಲ್ಲಂದ್ರೆ 4 ದಿನ 5 ದಿನ ಗ್ಯಾಪ್ ಇತ್ತು. ಈ ಒಂದು ಹುಡುಗಿ ಮಿಸ್ ಆಗಿದ್ದು 1 ದಿನಕ್ಕೆ ಸಿಕ್ಬಿಟ್ಲು. ಅದಕ್ಕೆ ಏನಾಗುತ್ತೆ, ಗ್ಯಾಪ್ ಜಾಸ್ತಿ ಸಿಗುತ್ತೆ. ಆಗ ಒಂದು ತಾತ ಬರ್ತಾನೆ, ಮುದುಕ ವಯಸ್ಸಾಗಿರೋನು, ಗಡ್ಡ ಬಿಟ್ಕೊಂಡು ಕಿವಿ ಓಲೆ ಎಲ್ಲ ಇಟ್ಕೊಂಡು ಭಯಂಕರವಾಗಿ ಒಂದು ಬ್ಲ್ಯಾಕ್ ಕಲರ್ ಶಾಲು ಹೊತ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ನಿಮ್ಮ ಊರಿನಲ್ಲಿ ಈ ತರ 2 ಮಕ್ಕಳು ಮಿಸ್ ಆಗಿದಾರಂತೆ, ನಿಜಾನೇನಾ ಅಂತ ಕೇಳ್ತಾನೆ. ಹೌದು, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಅವನೊಂಥರ ವಿಕಾರವಾಗಿ ನಕ್ಬಿಟ್ಟು ಇನ್ನ 2 ಬೇಕಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಆ ಒಂದು ವ್ಯಕ್ತಿ ಹೇಳ್ದಂಗೆನೆ ಆ ಊರಿನಲ್ಲಿ ಇನ್ನ 4 ಜನ ಹೆಣ್ಮಕ್ಳು, ಹಂಗೆ ಇನ್ನ 2 ಮಿಸ್ ಆಗ್ಬಿಡ್ತಾರೆ. ಒಟ್ಟು 4 ಜನ ಮಿಸ್ ಆಗ್ತಾರೆ. ಇದನ್ನ ಮುಂದಿನ ಕಥೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್